ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತೇನಪ್ಪ ಅಂದ್ರೆ ಕಿರಾಣಿ ವ್ಯವಹಾರದಲ್ಲಿ ಲಾಭ ಹೆಂಗೆ ತೋರಿಸ್ಬೇಕು, ಲಾಭ ಎಷ್ಟು ಬಂತು ಎಷ್ಟು ಹೋತು ಅನ್ನೋದು ಗೊತ್ತಾಗಂಗಿಲ್ಲ. ಹೆಂಗೆ ಇದರಿಂದ ಹೆಂಗೆ ಲಾಭ ಕಂಡು ಹಿಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಬ್ರು ಕಾಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಂದು ಈ ವಿಡಿಯೋ. ಏನಪ್ಪ ಅಂದ್ರೆ ಕಿರಾಣಿ ವ್ಯವಹಾರದಲ್ಲಿ ಲಾಭ ತೋರಿಸೋದು ಭಾಳ ಕಷ್ಟ ಐತ್ರಿ. ಹೆಂಗೆ ಕಷ್ಟ ಐತಪ್ಪ ಅಂದ್ರೆ, ಈಗ ನಾವು ಒಂದು ವಸ್ತು ತೊಗೊಂಡು ಬಂದ್ವಿ ಅಂದ್ರೆ, ಈಗ ಚಾದ ಅಂಗಡಿ ಅದು ಯಾವ್ದಾರು ಆದ್ರೂ ಬೆಳಿಗ್ಗೆ ಅವ್ರು ಏನರ ಐಟಮ್ಸ್ ಅಥವಾ ರಾತ್ರಿ ತೊಗೊಂಡು ಇಟ್ಕೊಂಡಿದ್ರು ಅಂದ್ರೆ ಐಟಮ್ಸ್ ಇಷ್ಟು ರೊಕ್ಕದ್ದು, 5,000 ರೂಪಾಯ್ದು, 2,000 ರೂಪಾಯ್ದು ಹಿಂಗತೆ ಐಟಮ್ಸ್ ತೊಗೊಂಡು ಇಟ್ಕೊಂಡಿದ್ರೆ ಮರುದಿವ್ಸ ಪೂರಾ ಅವರು ವ್ಯಾಪಾರ ಮಾಡ್ತಾರೆ. ಅವರು ಚಾದ ಅಂಗಡಿಯವ್ರು ಏನಪ್ಪ ಅಂದ್ರೆ ಚಹಾ ಮಾಡಲಿ, ಸಕ್ರೆ ತೊಗೊಂಬರ್ಲಿ, ಹಿಟ್ಟು ತೊಗೊಂಬರ್ಲಿ, ಏನೋ ತೊಗೊಂಬರ್ಲಿ, ಸಂಜೆಗೆ ಅವ್ರದ್ದು ಅಮೌಂಟ್ ಗೊತ್ತಾಗ್ಬಿಡ್ತೈತಿ. ಬಟ್ ಈ ಕಿರಾಣಿ ವ್ಯವಹಾರ ಹಂಗಲ್ರಿ. ಇದು ಹೆಂಗಪ್ಪ ಅಂದ್ರೆ, ಇಲ್ಲಿ ಏನಿಲ್ಲ, ಒಂದು 50,000 ಲಕ್ಷಗಟ್ಟಲೆ ಅಮೌಂಟ್ ಹಾಕಿ ಐಟಮ್ಸ್ ಒಮ್ಮಕ್ಲಿಗೆ ತೊಗೊಂಬಂದು ಇಟ್ಕೋಬೇಕು. ಅದು ನಾಳೆ ಹೋಗುತ್ತೋ, ನಾಡ್ದು ಹೋಗುತ್ತೋ, ಇನ್ನು 2 ದಿವ್ಸ ಬಿಟ್ಟು ಹೋಗುತ್ತೋ, ಇನ್ನು 2 ತಿಂಗಳು ಬಿಟ್ಟು ಹೋಗುತ್ತೋ, 1 ವರ್ಷ ಬಿಟ್ಟು ಹೋಗುತ್ತೋ, ಬಟ್ ಮಾರ್ತೈತಿ. ಆದ್ರೆ ತರದು ಬಿಡಕ್ಕೆ ಬರಂಗಿಲ್ಲ. ಐಟಮ್ಸ್ ತರದ ಅದು ನಾಳೆರ ಮಾರಲಿ, 3 ತಿಂಗಳಿಗಾರ ಮಾರಲಿ, ಒಟ್ಟು ಥರದ ಐಟಮ್ಸ್ ತೊಗೊಂಬರೋದು. ಆ ಅಮೌಂಟ್ ನಮ್ಮನ್ನು ಕೈ ಹಿಡ್ಕೊಂಡು ಕುಂದಿರ್ತೈತಿ. ತಿಳಿತ್ರೆ? ಆ ಅಮೌಂಟ್ ಕೈ ಹಿಡ್ಕೊಂಡು ಕುಂತಿರ್ತೈತಿಲ್ಲ, ಅದಕ್ಕೋಸ್ಕರ ನಾವು ಲಾಭ ತೋರಿಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಏನೋ ಒಂದು ಗಿಮಿಕ್ ಮಾಡಿ ತೋರಿಸ್ಬಹುದು. ಹೆಂಗೆ ತೋರಿಸ್ಬಹುದಪ್ಪ ಅಂದ್ರೆ, ಈಗ ನೀವು ಒಂದು ಮಾರ್ಕೆಟ್ಗೆ ಹೋಗಬೇಕು ಅಂದ್ರೆ ಒಂದು ಅಮೌಂಟ್ ತೊಗೊಂಡು ಹೋಗಬೇಕು. ಯಾವ ಅಮೌಂಟು? ಆ ಕಿರಾಣಿ ವ್ಯವಹಾರದಲ್ಲೇ ಕಲೆಕ್ಷನ್ ಆದಂಥ ಅಮೌಂಟನ್ನು ಒಂದು ಕಡೆ ಕೂಡಿಟ್ಟಿರ್ತೀರಿ. ನೀವು ಹಳ್ಳಿ ಲೆವೆಲ್ನಾಗ ಆಗಿದ್ರೆ ಒಂದು ವಾರಕ್ಕೊಮ್ಮೆ ಹೋಗಿರ್ತೀರಿ. ಇನ್ನು ಸಿಟಿ ಲೆವೆಲ್ನಾಗ ಇದ್ರೆ ಅವತ್ತಿಂದ ಅವತ್ತು ತೊಗೊಂಬರ್ತಿರ್ತಾರೆ. ಬಟ್ ಏನೋ ಆಗಿ ಆಕೈತಿ. ಈಗ ಹಳ್ಳಿ ಲೆವೆಲ್ನಾಗ ಈಗ ಒಂದು ಅಮೌಂಟ್ ಒಂದು ವಾರಕ್ಕೆ ತೊಗೊಂಡು ಹೋಗ್ಬೇಕಂದ್ರೆ, ಈಗ ಒಂದು ವಾರಕ್ಕೆ ಅವರು ಮಾಲ್ ಹಾಕ್ಸಕ್ಕೆ ಹೋಗ್ಬೇಕಂದ್ರೆ ಅಮೌಂಟ್ ತೆಗೆದಿಡ್ಬೇಕು. ಹೆಂಗೆ ತೆಗೆದಿಡ್ಬೇಕು? ಈಗ ಇವತ್ತೇನಪ್ಪ ಅವ್ರದ್ದು ಒಂದು 2,000 ರೂಪಾಯಿ ವ್ಯಾಪಾರ ಆಗುತ್ತೆ, 2,000 ರೂಪಾಯಿ ತೆಗೆದಿಡ್ಬೇಕು. ಹೊಳ್ಳಿ ಮರನೇ ದಿವ್ಸ 2,000. ಹಿಂಗೈತೆ ಒಂದು ವಾರ ಮಟ್ಟ ತೆಗೆದಿಟ್ರೆ ಒಂದು 12ರಿಂದ 15,000 ರೂಪಾಯಿ ಆಗುತ್ತೆ. 15,000 ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು ಹೊಳ್ಳಿ ಅವರು ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಒಂದು ಲಿಸ್ಟ್ ಮಾಡ್ಕೊಂಡಿರ್ತಾರೆ ಅವ್ರು. ಏನು ಲಿಸ್ಟ್ ಮಾಡ್ಕೊತಾರೆ? ಈಗ ಪಟ್ಟಿ ಬರ್ಕೊತಾರೆ. ಏನಪ್ಪ ಅಂದ್ರೆ, ಒಂದನೇ ಐಟಮ್ ಇಂಥದ್ದು ತೊಗೊಂಬರ್ಬೇಕು, ಒಂದು ಶುಗರು, ಒಂದು ಬೆಲ್ಲ, ಒಂದು ಚಾಕ್ಲೇಟು, ಒಂದು ಸೀಸು, ಏನೋ ಸುಡುಗಾಡ ಏನೋ ಬರ್ಕೊಂಡು ಮಾರ್ಕೆಟಿಗೆ ತೊಗೊಂಬರಕ್ಕೆ ಹೋಗ್ಯಾರಂದ್ರೆ ಆ ಲಿಸ್ಟ್ನಲ್ಲಿರುವ ಅಮೌಂಟನ್ನ ಕ್ಯಾಲ್ಕುಲೇಟರ್ನ್ಯಾಗ ಟೈಪ್ ಮಾಡಿದ್ರೆ ಅದ್ರಾಗ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ನಮ್ಮ ಕೈಯಲ್ಲಿ ಇರ್ಬೇಕು. ಅಷ್ಟು ಅಮೌಂಟ್ ನಮ್ಮ ಕೈಯಲ್ಲಿ ಇರಲಿಲ್ಲ ಅಂದ್ರೆ ನಮ್ಮ ಅಂಗಡಿಯಾಗ ಸ್ಟಾಕ್ ಇರ್ಬೇಕು. ನಮ್ಮ ಅಂಗಡಿಯಾಗ ಸ್ಟಾಕ್ ಇರಲಿಲ್ಲ, ಕೈಯಾಗ ಅಮೌಂಟು ಇಲ್ಲ ಅಂದ್ರೆ ಬಿಸ್ನೆಸ್ ಲಾಸ್ನ್ಯಾಗ ಹೊಂಟೈತಿ ಅಂತ ತಿಳ್ಕೊಬೇಕು. ಲಾಸ್ನ್ಯಾಗ ಹೊಂಟೈತಿ ಅಂದ್ರೆ ಆ ರೊಕ್ಕ ನೀವು ಬೇರೆದಕ್ಕೆ ಯೂಸ್ ಮಾಡಿದ್ರೆ ಹಂಗಾಗುತ್ತೆ. ನೀವು ಆ ರೊಕ್ಕ ಬೇರೆ ಕಡೆ ಯೂಸ್ ಮಾಡಲಿಲ್ಲ ಅಂದ್ರೆ ಏನಾಗಲ್ಲ. ಯಾಕಂದ್ರೆ ಬೇರೆಕ್ಕೆ ಯೂಸ್ ಮಾಡಲಿಲ್ಲ ಅಂದ್ರೆ ಐಟಮ್ಸ್ ಇರಬೇಕು, ಇಲ್ಲಿಕ ಕೈಯಾಗ ರೊಕ್ಕ ಇರ್ಬೇಕು, ಎರಡ್ರಾಗ ಒಂದು. ಹಂಗತೆ ಒಂದು ಲಿಸ್ಟ್ ಮಾಡ್ಕೊತೀರಿ, ಅದ್ರಾಗ ಐಟಮ್ಸ್ ನೋಡಿಕೊಂಡು ಬರ್ಕೊತ ಹೋಗೋದು. ಮಾರ್ಕೆಟಿಗೆ ಹೋದಾಗ ಅವ್ರ ಅಮೌಂಟ್ ಕಮ್ಮಿ ಬೀಳಲಿಲ್ಲಪ್ಪ ಅಂದ್ರೆ, ಮಾರ್ಕೆಟ್ಗೆ ಹೋದಾಗ ಅವ್ರ ಅಮೌಂಟ್ ಕಮ್ಮಿ ಬೀಳಲಿಲ್ಲ ಅಂದ್ರೆ ನೀಟಾಗಿ ಹೊಂಟೈತಿ ಅಂತ. ಅದ್ರ ಮಿಕ್ಕಿ ಇನ್ನೂ ಒಂದು ಸ್ವಲ್ಪ ಗೊತ್ತು ಮಾಡ್ಕೋಬೇಕಪ್ಪ ಅಂದ್ರೆ, ಈಗ ಇಲ್ಲಿ ಕಿರಾಣಿ ವ್ಯವಹಾರದಾಗ ಅಲ್ಲಿ ಒಂದು ಸ್ವಲ್ಪ ಕಿರಾಣಿ ವ್ಯವಹಾರ ಅನ್ನಕುಂತೀವಿ, ಅದ್ರದ್ದು ಅಷ್ಟೇ ಇಟ್ಕೋರಿ. ಈಗ ಕಿರಾಣಿ ವ್ಯವಹಾರದಲ್ಲಿ ಲಾಭ ಹೆಂಗಪ್ಪ ಅಂದ್ರೆ, ಒಂದು 100 ರೂಪಾಯಿ ಐಟಮ್ಸ್ ಮಾರಿದ್ರೆ ಎಲ್ಲದ್ರಾಗೂ ಹಂಗೆ ಇರಂಗಿಲ್ಲ ರೀ ಮಾರ್ಜಿನ. ಎಲ್ಲರೂ ಚೂಸ್ ಮಾಡೋದು ಸ್ವಲ್ಪ ಇದನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಎಲ್ಲದಕ್ಕೂ ಎವ್ರೇಜ್, ಒಂದ್ರಾಗ ಕಮ್ಮಿ ಇರ್ತೈತಿ, ಒಂದ್ರಾಗ ಹೆಚ್ಚಿಗೆ ಇರ್ತೈತಿ. ಎರಡು ಕೂಡಿಸಿ ಚೂಸ್ ಮಾಡೋದು. ಒಂದು 100 ರೂಪಾಯಿ ಐಟಮ್ಸ್ ಇದ್ರೆ 10 ರೂಪಾಯಿ ಪ್ಲಸ್ ಅವ್ರದ್ದು ಲಾಭಾಂಶ ಅಂತಂದು ನಾವು ತೋರಿಸ್ತೀವಿ. 10 ರೂಪಾಯಿ ಲಾಭಾಂಶ ತೋರಿಸ್ತೀವಿ. ಅದಕ್ಕೋಸ್ಕರ ಒಂದು 2,000 ರೂಪಾಯಿ ಅಥವಾ 3,000 ರೂಪಾಯಿ ವ್ಯಾಪಾರ ಆದ್ರೆ ಒಂದು ದಿನಕ್ಕೆ 200 ರೂಪಾಯಿ ಅಥವಾ 300 ರೂಪಾಯಿ ಅವಂಗೆ ಲಾಭ ಇರ್ತೈತಿ. ಅದ್ರಾಗ ಈಗ ಅದ್ರಾಗ ಲಾಭ ತೋರಿಸ್ಬೇಕು ಅಂತಂದ್ರೆ ಆ ರೊಕ್ಕನ ಬೇರೆದಕ್ಕೆ ಅದಕ್ಕೆ ಯೂಸ್ ಮಾಡಬಾರ್ದು. ಆ ರೀತಿ ಅದನ್ನ ತೆಗೆದಿಟ್ಕೊಂಡು ಒಂದು ದಿನಕ್ಕೆ ಇಂತಿಷ್ಟು, ಈಗ 200 ರೂಪಾಯಿ ಅಥವಾ 300 ರೂಪಾಯಿ ದುಡಿತಾನಂದ್ರೆ ಅದ್ರಾಗ 150 ಅಥವಾ 200 ರೂಪಾಯಿ ಸೇವ್ ಮಾಡಿಡೋದು. ಉಳಿದ ರೊಕ್ಕ ಅದಕ್ಕೆ ಬಿಡ್ಬೇಕು. ಯಾಕಂದ್ರೆ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ಸ್ ಇರ್ತಾವೆ ರೀ. ಅದಕ್ಕೋಸ್ಕರ ಮಾಲಿನ ರೇಟ್ ಹೆಚ್ಚಿಗೆ. ಈಗ ಒಂದು ವಸ್ತು ನಾವು 5 ರೂಪಾಯಿ ಕೊಡ್ತಂದ್ರೆ ಒಂದು 6 ತಿಂಗಳು ಬಿಟ್ಟು ಅದ್ರ ಬೆಲೆ 7 ರೂಪಾಯಿ ಇರ್ತೈತಿ. ಆ ರೊಕ್ಕ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೆ ಅಂಗಡಿಯಾಗೆ ಹೆಚ್ಚಿಗೆ ರೊಕ್ಕ ಬಿಟ್ಕೊಂಡು ನಾವು ಒಂದು ಸೇವಿಂಗ್ಸ್ ಅಂತಂದು ಮಾಡ್ಕೊಂಡು ತೆಗೆದಿಟ್ಕೊಂಡು ಆ ರೊಕ್ಕ ಬೇರೆ ಯೂಸ್ ಮಾಡಲ್ದಂಗೆ ತೆಗೆದಿಟ್ಕೊಂಡು ಯೂಸ್ ಮಾಡಿದ್ರೆ, ಮಾರ್ಕೆಟ್ ಹೋಗೋ ಮುಂದೆ ಲಿಸ್ಟ್ ಮಾಡ್ಕೊಂಡು ಅಷ್ಟು ರೊಕ್ಕ ನಾವು ಕಲೆಕ್ಟ್ ಮಾಡೋದು, ಹೊಳ್ಳಿ ಹೋಗಿ ತೊಗೊಂಡು ಮಾರ್ಕೆಟ್ನಾಗ ಮಾಲ್ ತೊಗೊಂಬರೋದು, ಮತ್ತು ಹೊಳ್ಳಿ ಮರುದಿವ್ಸಲಿಂದ ತೆಗೆದಿಡೋದು. ಹಿಂಗೆ ಮಾಡ್ಕೊತ ಹೋದ್ರೆ
ನಾವು ಈ ವ್ಯವಹಾರದಲ್ಲಿ ನಾವು ಸ್ವಲ್ಪ ಲಾಭಾಂಶನ ಕಂಡು ಹಿಡಿಬಹುದು ಅಂತಂದು ನಾನು ತಿಳಿದ ಮಟ್ಟಿಗೆ ಹೇಳೀನಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.